ನಾನು ಒಳ್ಳೆ ವಿಷಯಗಳ ಬಗ್ಗೆ ಮಾತ್ರ ಫೋಕಸ್ ಮಾಡ್ತೀನಿ ಅಂತ ನಮ್ಮ ಮನಸ್ಸಿಗೆ ವಾರ್ನ್ ಮಾಡಬೇಕು. ಈ ಗಾಸಿಪ್ಸ್ ಇಂದ, ಕ್ರಿಟಿಸೈಸ್ ಮಾಡೋದ್ರಿಂದ, ಜಡ್ಜ್ಮೆಂಟ್ ಇಂದ ದೂರ ಇರಬೇಕು. ಈ ಬೆಳಗ್ಗೆ ಎದ್ದು ಧ್ಯಾನ ಮಾಡೋದ್ರಿಂದ ನಮ್ ಬಗ್ಗೆ ನಮಗೆ ಫೋಕಸ್ ಜಾಸ್ತಿ ಆಗುತ್ತೆ. ಈಗ ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಬಗ್ಗೆ, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕಲೀಗ್ಸ್ ಬಗ್ಗೆ ಇರ್ಬೋದು ಕೇಳಿದ್ರೆ ನಾವು ಕಡಿಮೆ ಅಂದ್ರೂ ಒಂದು 4-5 ಪೇಜ್ ಆದ್ರೂ ಅವ್ರ ಬಗ್ಗೆ ಎಸ್ಸೆ ಬರಿತೀವಿ ಅಲ್ವಾ? ಆದ್ರೆ ನಿನ್ ಬಗ್ಗೆ ಸ್ವಲ್ಪ ಹೇಳು ಅಥವಾ ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ಅಂದ್ರೆ ಸಡನ್ ಆಗಿ 4 ಲೈನ್ ಕೂಡ ಮಾತಾಡಕ್ಕಾಗಲ್ಲ ಅಲ್ವಾ? ಇದಕ್ಕೆಲ್ಲ ಮದ್ದು ಧ್ಯಾನ ಒಂದೇ. ಈ ಧ್ಯಾನದಿಂದ ಆಟೋಮೆಟಿಕ್ ಆಗಿ ನಾವು ಪಾಸಿಟಿವ್ ಆಗ್ತೀವಿ. ನಮ್ಮ ಲೈಫ್ ಸ್ಟೈಲ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಕಳೆಯೋ ಪ್ರತಿದಿನ ಒಳ್ಳೇದು ಕೆಟ್ಟದು ಅಂತ ಇರಲ್ಲ, ಅದು ನಮ್ಮ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ ತಕ್ಷಣ ಆ ದಿನದ ಪ್ರತಿಯೊಂದು ಸಿಚುವೇಶನ್ ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವು ಸರ್ತಿ ದಿನದಲ್ಲಿ ಅಡೆತಡೆಗಳನ್ನ ಎದುರಿಸಲೇಬೇಕಾಗುತ್ತೆ. ಆದ್ರೆ ನಾವು ಪಾಸಿಟಿವ್ ಥಿಂಕಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಂತಹ ಅಡೆತಡೆಗಳಲ್ಲೂ ಕೂಡ ನಾವೇನಾದ್ರೂ ಬೆನಿಫಿಟ್ಸ್ ಮಾಡ್ಕೋಬಹುದು, ಒಳ್ಳೆ ವಿಷಯಗಳನ್ನ ಕಲಿಬಹುದು. ಅದು ಚಿಕ್ಕದಾದ್ರೂ ಪರವಾಗಿಲ್ಲ. ಈ ನೆಗೆಟಿವಿಟಿ ಹೇಗೆ ಅಂದ್ರೆ ನಮ್ಮ ಶೂಸ್ ಅಲ್ಲಿ ಸೇರ್ಕೊಂಡಿರೋ ಒಂದು ಚಿಕ್ಕ ಕಲ್ ತರ, ಅದನ್ನ ತೆಗಿಯೋ ತನಕ ಮುಂದೆ ಹೋಗಕ್ಕಾಗಲ್ಲ ಅಲ್ವಾ? ಅದು ತುಂಬಾ ಕಿರಿಕಿರಿ ಮಾಡ್ತಾ ಇರುತ್ತೆ. ಹಾಗೆ ನಮ್ಮ ಮೈಂಡ್ ಅಲ್ಲಿರೋ ನೆಗೆಟಿವ್ ಥಿಂಕಿಂಗ್ ಅನ್ನೋ ಸಣ್ಣ ಕಲ್ಲನ್ನ ಕಿತ್ತೆಸಿಲೇಬೇಕು.